ನಾನ್ ಮಾಡಿರೋ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ. ಕೇದಾರ್ನಾಥಕ್ಕೆ ಹೋಗ್ಬೇಕು ಅನ್ಕೊಳ್ಳೋರ್ಗೆ ನಾನು ಹೇಳ್ತಾ ಇರೋದು ಏನು ಅಂತ ನಾನು ಮುಂದೆ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕನಸಾಗಿರುವ ಕೇದಾರ್ನಾಥ್ಗೆ ಹೋಗೋ ಸಮಯ ಬಂದಾಯಿತು. ನಾವು ಇವಾಗ ಸೀತಾಪುರಿಂದ ಸೋನ್ ಪ್ರಯಾಗಗೆ ಕ್ಯಾಬ್ ಮಾಡ್ಕೊಂಡು ಹೊರಟಿದೀವಿ. ಸ್ವಂತ ಗಾಡಿ ಇರೋರು ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಈ ಗಾಡಿ ನೋಡೇ ಭಯ ಆಯ್ತು, ಎಷ್ಟು ರಶ್ ಇದೆಯೋ ದೇವಸ್ಥಾನ. ನಾವು ಸೋನ್ ಪ್ರಯಾಗಕ್ಕೆ ಬಂದ್ವಿ. ಸೋನ್ ಪ್ರಯಾಗಿಂದ ಗೌರಿ ಕುಂಡ್ಗೆ ಗೌರ್ಮೆಂಟ್ ವೆಹಿಕಲ್ಲೇ ಫಿಕ್ಸ್ ಆಗಿರುತ್ತೆ. ಆ ವೆಹಿಕಲ್ಲೇ ಹೋಗ್ಬೇಕು, ಬೇರೆ ವೆಹಿಕಲ್ ಯಾವುದೂ ಬಿಡಲ್ಲ. ಪರ್ ಹೆಡ್ 50 ರೂಪೀಸ್. ನಾವು ಪ್ರತಿಯೊಂದು ಧಾಮದಲ್ಲೂ ರಿಜಿಸ್ಟ್ರೇಷನ್ ಇರುತ್ತೆ, ಮಾಡಿಸ್ಬೇಕು. ಇಲ್ಲೆಲ್ಲ ಅದೇ ಕ್ಯೂ ಇರೋದು. ನಮ್ಮಿಂದೆ ಜನ ನೋಡ್ತಾ ಇದ್ರೆ ಇಲ್ಲೇ ಟೆನ್ಷನ್ ಆಗ್ತಾ ಇತ್ತು. ಮುಂದೇನೂ ಜನ, ಹಿಂದೇನೂ ಜನ, ಏನಪ್ಪ ಇಷ್ಟೊಂದು ಜನ ಅಂತ. ನನಗೆ ಈ ಟೈಮಲ್ಲಿ ಒಂದೇ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು, ನಾನು ಈ ಟೈಮಲ್ಲಿ ಬಂದಿದ್ದು ಸರಿನಾ ತಪ್ಪಾ ಅಂತ ಗೊತ್ತಿಲ್ಲ. ಇದೆಲ್ಲ ಅಕ್ಕಪಕ್ಕ ಕಾಣಿಸ್ತಾ ಇರೋದೆಲ್ಲ ಗೌರ್ಮೆಂಟ್ ವೆಹಿಕಲ್ಲೇ. ನಾವು ಗೌರಿ ಕುಂಡ್ ತನಕ ವೆಹಿಕಲಲ್ಲಿ ಹೋಗಲಿಲ್ಲ, ತುಂಬ ಹಿಂದೆನೇ ಇಳ್ಕೊಂಡ್ವಿ. ಅಲ್ಲಿಂದನೇ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ದಾರಿ. ಅಂತೂ ಇಂತೂ ನಾವು ಗೌರಿ ಕುಂಡ್ಗೆ ಬಂದ್ವಿ. ನಡ್ಕೊಂಡೇನೆ ಇಲ್ಲಿಂದ ಶುರುವಾಗುತ್ತೆ ನಮ್ಮ ಟ್ರೆಕ್ಕಿಂಗು. ನಾವು ಹೇಗೆ ಹೋಗ್ತೀವಿ, ಹೇಗಿರುತ್ತೆ ಏನು ಅಂತ ನಿಮಗೆ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ಬೆಳಿಗ್ಗೆ ಹೋಗಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ನೈಟೆಲ್ಲ ನಾವು ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡ್ದಿರೋದಕ್ಕೇ ಕಣ್ಣೆಲ್ಲ ತುಂಬಾ ಊದ್ಬಿಟ್ಟಿತ್ತು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಟಾಸ್ಕು. ನಮಗೆ ಹೆಂಗಿದೆ ದಾರಿ ಅಂತ ತೋರಿಸ್ತಾ ಹೋಗ್ತೀನಿ. ಈ ದಾರಿ ನೋಡಿ ನಂಗೆ ನಿಜವಾಗ್ಲೂ ಭಯ ಆಯಿತು, ಹೇಗೆ ನಡೆಯೋದಪ್ಪ ಅಂತ. ಏನಕ್ಕಂದರೆ ಅಕ್ಕಪಕ್ಕ ಕುದುರೆಗಳು ಎಲ್ಲಿ ಯಾವಾಗ ಗುದಿತವೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚಿಕ್ಕದಾಗಿತ್ತು ಈ ದಾರಿ. ನೀವೇ ನೋಡ್ತಾ ಇರ್ಬೋದು ವಿಡಿಯೋಲಿ ಯಾವ ಥರ ಇದೆ ಅಂತ. ಇದು ನಾವು ಗೌರಿ ಕುಂಡಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಥರ ದಾರಿ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ದ್ವಾರ ಸಿಗುತ್ತೆ. ಕೇದಾರ್ನಾಥ್ ದೇವಸ್ಥಾನಕ್ಕೆ ಇದು ಮೊದಲನೆಯ ದ್ವಾರ. ಮುಂದೆ ಹೋಗ್ತಾ ಹೋಗ್ತಾ ದಾರಿ ಈ ಥರ ಇತ್ತು. ಒಬ್ಬ ವ್ಯಕ್ತಿ ಇಲ್ಲಿ ವಾಟರ್ ಬಾಟಲ್ ತೊಗೊಂಡು ಹೋಗ್ತಾ ಇದ್ರು ಮೇಲ್ಗಡೆ ಮಾರಕ್ಕೆ. 1 ಲೀಟರ್ ವಾಟರ್ ಬಾಟಲ್ಗೆ ನಾವು 100 ರೂಪಾಯಿ ಕೊಡಬೇಕು. ಏನಕ್ಕೆ ಕೊಡಬೇಕು ಅಂದರೆ ಪಾಪ ಅವರು ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡು ಹೋಗ್ಬೇಕಲ್ವ, ಅದಕ್ಕೆ ಕೊಡಲೇಬೇಕು. ನಾನಂತೂ 1 ಲೀಟರ್ ತೊಗೊಂಡೋಗಿದ್ದೆ ಅಷ್ಟೇ. ಅದ್ರ ಮೇಲೆ ತೊಗೊಂಡೋಗೋಕ್ಕಾಗಲ್ಲ, ನಮಗೆ ನಡೆಯೋಕ್ಕೆ ಕಷ್ಟ. ಅದರಲ್ಲಿ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಈ ಕೇದಾರ್ನಾಥ್ ದೇವಸ್ಥಾನಕ್ಕೆ 3 ವರ್ಷದಿಂದ ಅಂದ್ಕೊಳ್ತಾ ಇದ್ದೆ, ಆದರೆ 3 ವರ್ಷನೂ ಮುಂದಕ್ಕೆ ಹಾಕಿದ್ದೀನಿ. ಯಾಕಂದರೆ ದಪ್ಪ ಇರೋದ್ರಿಂದ ನಮ್ಮ ಕೈಯಲ್ಲಿ ಹತ್ತಕ್ಕಾಗಲ್ಲ. ಇದಕ್ಕೆ ಹೋಗಬೇಕು ಅಂದರೆ ನಾವು ಸಣ್ಣ ಆಗಬೇಕು ಅನ್ನೋ ಮೈಂಡ್ಸೆಟ್ ಇರೋದ್ರಿಂದ ಇದನ್ನು 3 ವರ್ಷ ಮುಂದಕ್ಕೆ ಹಾಕಿದ್ದಾಯಿತು. ನಿಜವಾಗ್ಲೂ ಸ್ನೇಹಿತರೆ, ಇದಕ್ಕೆ ದಪ್ಪ ಸಣ್ಣ ಅನ್ನೋದು ಬರೋದೇ ಇಲ್ಲ. ನಾವು ಎಷ್ಟು ಹೆಲ್ತಿಯಾಗಿದ್ದೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್. ಆಮೇಲೆ ಹೇಳ್ಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ ಮಾಡ್ಕೊಬೇಕು. ನಾವು ನಡಿಲೇಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಬಂದರೆ ನಿಜವಾಗ್ಲೂ ನಡಿತೀವಿ. ನಾನು ಅದೇ ಮೈಂಡ್ ಸೆಟ್ಟಲ್ಲೇ ನಡೆಯೋಕ್ಕೆ ಶುರು ಮಾಡಿದ್ದು. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಈ ತಪ್ಪು ಮಾತ್ರ ಮಾಡಬೇಡಿ ಕೇದಾರ್ನಾಥ್ಗೆ ಹೋಗೋರು ಅಂತ. ಹೌದು, ಏನಕ್ಕಂದರೆ ನಾನು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಸೆಕೆ ಆಗುತ್ತೆ ಅಂತ ಈ ಡ್ರೆಸ್ನ ಚೂಸ್ ಮಾಡಿದೆ. ದಯವಿಟ್ಟು ಯಾರು ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ನೆಕ್ ಇರೋ ಟೀ ಶರ್ಟ್ನೇ ಹಾಕ್ಕೊಳ್ಳಿ. ಅದರಿಂದ ಸ್ವಲ್ಪ ನಿಮಗೆ ಸನ್ಬರ್ನ್ ಆಗೋದಾದರೂ ತಪ್ಪುತ್ತೆ. ನೀವು ಏನೇ ಕ್ರೀಮ್ಗಳು ಹಾಕಿದ್ರೂ ಅದು ವರ್ಕ್ ಆಗಲ್ಲ. ಸೆಕೆ ಸುರಿಯೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಹೆವಿ ಬಿಸಿಲಿರೋದ್ರಿಂದ ನನಗೆ ಸನ್ಬರ್ನ್ ಆಗಿ ಅದು ಗಾಯ ಥರನೇ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು ನಾನು ಟ್ರೆಕ್ ಮಾಡಬೇಕಾದ್ರೆ. ಒಂದು ಕಿತ್ತಳೆ ಹಣ್ಣು ಬಂದು 50 ರೂಪಾಯಿ. ನಾನು ಕಿತ್ತಳೆ ಹಣ್ಣು ತಿನ್ನಬೇಕು ಅನ್ನಿಸ್ತಿತ್ತು, ಅದಕ್ಕೆ ತೊಗೊಂಡೆ. ಈ ಥರ ಎಲ್ಲ ಇಟ್ಟಿರ್ತಾರೆ ಫ್ರೂಟ್ಸ್ಗಳೆಲ್ಲ ಕಟ್ ಮಾಡಿ. ಒಂದು ಬೌಲ್ಗೆ 50-100 ಆ ಥರ ಇರುತ್ತೆ. ನಾನು ಏನೂ ಅಷ್ಟು ಕ್ಯಾರಿ ಮಾಡಿಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಕ್ಯಾರಿ ಮಾಡಿದ್ದೀನಿ ಅಷ್ಟೇ. ಇಲ್ಲೂ ಸೈಡಲ್ಲಿ ನಿಮಗೆ ಮ್ಯಾಗಿ ಆ ಥರ ಎಲ್ಲ ಮಾರ್ತಾರೆ, ಆದರೆ ತಿನ್ನೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಹೊಟ್ಟೆ ಏನಾದರೂ ಕೆಡ್ತು ಅಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ನಡೆಯೋಕ್ಕೆ. ಆದಷ್ಟು ORS ಲಿಕ್ವಿಡು ಅಥವಾ ಜ್ಯೂಸಸ್ಸು, ಫ್ರೂಟ್ಸು ಈ ಥರ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ನಡೆಯೋಕ್ಕೆ. ನನ್ನ ತಂಗಿ ಮತ್ತು ಫ್ರೆಂಡು ಎಲ್ಲ ಮುಂದೆ ಹೋದರು. ನಾನಂತೂ ನನ್ನ ಬಸ್ಸಲ್ಲಿರೋರನ್ನ ಜೊತೆ ಮಾಡಿಕೊಂಡು ನಾವೆಲ್ಲ ನಿಧಾನಕ್ಕೆ
ಸ್ವಲ್ಪ ರೆಸ್ಟ್ ಮಾಡಿ ಎಂಜಾಯ್ ಮಾಡಿಕೊಂಡೇ ಹೋಗ್ತಾ ಇದ್ದಿದ್ದು ನಡ್ಕೊಂಡು. ನಾವು ಏನಕ್ಕೆ ನಡಿಬೇಕು ಅಂದರೆ ನೋಡಿ, ಪ್ರಕೃತಿಯ ಬೆಟ್ಟ ಗುಡ್ಡ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ಅದೇ ಕುದುರೆ ಮೇಲೆ ಹೋಗ್ತೀನಿ ಅಂದರೆ ನಿಜವಾಗ್ಲೂ ಭಯ ಆಗುತ್ತೆ. ಏನಕ್ಕೆ ಆ ಕಡೆ ಈ ಕಡೆ ನೋಡೋಕ್ಕೆ ಆಗಲ್ಲ. ಗಟ್ಟಿಯಾಗಿ ಇಟ್ಕೊಬೇಕು ಕುದುರೆನ, ಇಳಿಬೇಕಾದ್ರೆ ಹತ್ಬೇಕಾದ್ರೆ ಎಲ್ಲ ಅದ್ರ ಮೇಲೆ ಇರುತ್ತೆ ನಮ್ಮ ಗಮನ ಎಲ್ಲ, ಎಲ್ಲಿ ಬೀಳ್ತೀವೋ ಏನೋ ಅಂತ. ಇವರೇ ನನ್ನ ಟ್ರೆಕ್ಕಿಂಗ್ ಪಾರ್ಟ್ನರು. ಹೋಗ್ತಾ ಬರ್ತಾ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಯಾವ ಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಬಂದ್ವಿ ಅಂತ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಕೇದಾರ್ನಾಥ್ 3 ಕಿಲೋಮೀಟರ್ಸ್ ಅಂತ ಏನು ನೋಡ್ತಾ ಇದ್ದೀರೋ ಅದಕ್ಕೂ ತುಂಬ ಜಾಸ್ತಿ ಇದೆ. ಇದೆಲ್ಲ ಹಳೆ ಬೋಲ್ಟ್ಸು. ನಾವು ಇನ್ನೂ ತುಂಬ ದೂರ ನಡಿಬೇಕು. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೇಲೆ ಹೋಗ್ತೀವಲ್ವ ನಾವು, ಅದರಿಂದ ಸ್ವಲ್ಪ ಉಸಿರಾಟದಲ್ಲಿ ಏರುಪೇರು ಆಯಿತು ನನಗೂ ಕೂಡ. ಅದರಲ್ಲಿ ತಣ್ಣ ಗಾಳಿ ಹೊಡಿತಾ ಇತ್ತು, ಅದರಿಂದನೋ ಏನೋ ಗೊತ್ತಿಲ್ಲ. ಸ್ವಲ್ಪ ಕರ್ಪೂರ ಕ್ಯಾರಿ ಮಾಡಬೇಕು ನಾವು. ಅಂಗೈಯಲ್ಲಿ ಕರ್ಪೂರ ಇಟ್ಕೊಂಡು ಉಜ್ಜಿ ಅದ್ರ ವಾಸನೆ ತೊಗೊಬೇಕು ಜೋರಾಗಿ. ಆವಾಗ ಸ್ವಲ್ಪ ಉಸಿರಾಟ ಆರಾಮಾಗಿ ಆಗುತ್ತೆ. ನೀವು ನೋಡ್ಬೋದು ಯಾರು ಹೆಲಿಕಾಪ್ಟರಲ್ಲಿ ಬರ್ತಾರೋ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ನೀವು ಹೆಲಿಕಾಪ್ಟರಲ್ಲಿ ಬಂದರೂ ಕೂಡ ದೇವಸ್ಥಾನಕ್ಕೆ ಸುಮಾರು 2 ಕಿಲೋಮೀಟರ್ ಅಷ್ಟು ನಡಿಲೇಬೇಕು. ನಿಜವಾಗ್ಲೂ ನನಗೂ ಮಧ್ಯದಲ್ಲಿ ಎನರ್ಜಿ ಡ್ರಾಪ್ ಆಯಿತು, ತುಂಬ ಸುಸ್ತಾಯಿತು, ಕುದುರೆ ಹತ್ಬಿಡೋಣ ಅನ್ನಿಸ್ತು. ಆದರೆ ನನ್ನ ಮೈಂಡ್ಸೆಟ್ಟಲ್ಲಿ ನಡ್ಕೊಂಡೇ ಹೋಗಬೇಕು ಅನ್ನೋ ಮೈಂಡ್ಸೆಟ್ ಇರೋದ್ರಿಂದ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ನಡ್ಕೊಂಡೇ ಹೋದೆ. ಮುಂದೆ ಹೋಗ್ತಾ ಹೋಗ್ತಾ ಮಂಜಿಂದ ಕೂಡಿರೋ ಬೆಟ್ಟ ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ಆ ಆಯಾಸ ಎಲ್ಲ ಎಲ್ಲೋಯ್ತು ನಿಜವಾಗ್ಲೂ ಗೊತ್ತಿಲ್ಲ. ಅಂತೂ ಇಂತೂ ನನ್ನ ತಂಗಿ ಸಿಕ್ಕಿದ್ಲು. ಇವರೆಲ್ಲ ಬೇಗ ರೀಚ್ ಆದರು. ನಾವು ಸ್ವಲ್ಪ ನಿಧಾನ ರೆಸ್ಟ್ ಮಾಡಿ ಹತ್ತಿರೋದ್ರಿಂದ ನಾವು ನಿಧಾನಕ್ಕೆ ಹೋದ್ವಿ. ಇನ್ನೂ ನಾವು ದೇವಸ್ಥಾನ ಮುಟ್ಟೆ ಎಲ್ಲ ಆಗಲೇ ಇನ್ನೊಂದು ಶಾಕ್ ಕೊಟ್ಲು. ಇನ್ನೂ ಒಂದು ಟೆಂಪಲ್ ಇದೆ, ಅದನ್ನು ಹತ್ತೋಗ್ಬೇಕು ಅಂತ. ಇವಾಗಲೇ ನನಗೆ ಕಾಲು ನಡುಗ್ತಾ ಇತ್ತು. ಇನ್ನೂ ಒಂದು ಟೆಂಪಲ್ ಹತ್ತೋ ಅಷ್ಟು ಶಕ್ತಿ ಇರಲಿಲ್ಲ. ಈ ಓಂ ಚಿಹ್ನೆ ಕಾಣ್ತಾ ಇದ್ದಂಗೆ ನನಗೆ ಎಲ್ಲಿಲ್ಲದ ಆನಂದ ಆಗೋಯ್ತು. ನಿಜವಾಗ್ಲೂ ನಾನು ಬರೀ ಟಿ ವಿಲಿ ಮೊಬೈಲಲ್ಲಿ ನೋಡ್ತಾ ಇದ್ದಿದ್ದು ನಿಜವಾಗ್ಲೂ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ, ಕೇದಾರ್ನಾಥ್ ದೇವಸ್ಥಾನದ ಕಳಶ ನೋಡ್ತಿದ್ದಂಗೆ ಎಷ್ಟು ಖುಷಿ ಆಯಿತು ಅಂದರೆ ಕಾಲಲ್ಲಿ ಶಕ್ತಿನೇ ಇಲ್ಲ, ಆದರೂ ನನಗೆ ನಾನೇ ನುಗ್ಕೊಂಡು ಹೋಗೋ ಥರ ಆಗ್ತಾಯಿತ್ತು. ದೇವಸ್ಥಾನದ ಮುಂದೆ ಹೋಗಿ ನಿಂತಾಗ ನೀವೇ ನೋಡ್ಬೋದು ನನ್ನ ಮುಖದಲ್ಲಿ ಯಾವ ಥರ ಭಾವನೆ ಇದೆ ಅಂತ. ದುಃಖನ ಖುಷಿನ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಆ ಟೈಮು ಯಾವ ಥರ ವಿವರಣೆ ಕೊಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಕೇದಾರ್ನಾಥ್ ದೇವಸ್ಥಾನ ಓಪನ್ ಆಗಿದ್ದು 22ನೇ ತಾರೀಕು, ನಾವು ಹೋಗಿದ್ದು 27ನೇ ತಾರೀಕು. ಆ ಹೂವಿನ ಅಲಂಕಾರ ಎಲ್ಲ ದೇವಸ್ಥಾನದ ಮೇಲೆ ಹಂಗೆ ಇತ್ತು. ಅದನ್ನು ನೋಡೋ ಖುಷಿನೇ ಬೇರೆ. ಆ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತು ಅದ್ರ ಖುಷಿ ಏನು ಅಂತ. ಸುಮಾರು ಸಮಯ 11:15 ಆಗಿತ್ತು ರಾತ್ರಿ. ಈ ಕ್ಯೂ ಬಂದು ಊಟಕ್ಕೆ ಫ್ರೀಯಾಗಿ ಊಟ ಕೊಡ್ತಾರೆ ದೇವಸ್ಥಾನದ ಪಕ್ಕನೇ. ಬೇಕು ಅನ್ನೋರು ಅಲ್ಲೋಗಿ ಊಟ ಮಾಡ್ಬೋದು. ನಾವು ಟ್ರೆಕ್ಕಿಂಗ್ ಸುಮಾರು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ನಾನು ದೇವಸ್ಥಾನಕ್ಕೆ ತಲುಪಿದ್ದು 4:15ಗೆ. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ನಮ್ಮ ಮ್ಯಾನೇಜರು ಎಲ್ಲರಿಗೂ ದರ್ಶನ ಮಾಡೋಕ್ಕೆ ಕ್ಯೂವಲ್ಲಿ ನಿಲ್ಲಿಸಿದ್ರು. ಆಲ್ರೆಡಿ ಎಲ್ಲರಿಗೂ ತುಂಬಾ ಸುಸ್ತಾಗಿತ್ತು. 2 ಅವರ್ ಕಾದರೂ ಕೂಡ ದರ್ಶನ ಆಗಲಿಲ್ಲ. ಮತ್ತೆ ಯೋಚನೆ ಮಾಡಿ ಎಲ್ಲರೂ ವಾಪಸ್ ಬಂದ್ವಿ. ನಾವು ಏನಕ್ಕೆ ವಾಪಸ್ ಬಂದ್ವಿ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಸ್ಪರ್ಶ ದರ್ಶನ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ವಾಪಸ್ ಬಂದ್ವಿ. ಸುಮಾರು 11:15ಗೆ ನಿಂತ್ಕೊಂಡ್ವಿ ಸ್ಪರ್ಶ ದರ್ಶನ ಮಾಡೋಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂ ಇದೆ ಅಂತ. ಅದಕ್ಕೂ ಕೂಡ ನಿಜವಾಗ್ಲೂ ಅಷ್ಟು ಸುಲಭವಾಗಿರಲಿಲ್ಲ ಈ ದರ್ಶನ. ಸಖತ್ತು ಚಳಿ ಅಂದರೆ ಚಳಿ. ಮಧ್ಯರಾತ್ರಿ ಆಗ್ತಾ ಆಗ್ತಾ ತುಂಬಾ ಚಳಿ ಆಗ್ತಿತ್ತು. ಕಾಲು ಕೈಯೆಲ್ಲ ಆಗಾಗೆ ಇಟ್ಕೊಳ್ತಾ ಇತ್ತು, ತುಂಬ ಚಳಿ. ಆದರೂ ಕೂಡ ಒಂದು ಕಡೆ ಖುಷಿ ಆಗ್ತಿತ್ತು. ಇಷ್ಟು ಕಷ್ಟಪಟ್ಟರು ನಮಗೆ ದೇವ್ರನ್ನ ಮುಟ್ಟಕ್ಕೆ ಬಿಡ್ತಾರಲ್ಲ, ಅದಕ್ಕಿಂತ ಖುಷಿ ಬೇರೆ ಯಾವುದಿದೆ ಅಲ್ವಾ. ನೀವು ಯಾರಾದರೂ ಸ್ಪರ್ಶ ದರ್ಶನ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೇ ಆಚೆಗಡೆ ತುಪ್ಪ ಸಿಗುತ್ತೆ, ತಗೊಳ್ಳಿ. ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ಅಭಿಷೇಕ ಮಾಡಿ ತುಪ್ಪ ಹಚ್ಚಿ ದೇವ್ರನ್ನ ಮುಟ್ಟಿ ನಮಸ್ಕರಿಸ್ಬೋದು. ನಾವು ಕೂಡ ಇದೇ ಥರ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ನಮಗೆ ದರ್ಶನ. ನಾನು ಒಂದು ವಿಷಯ ಹೇಳೋದು ಮರ್ತೋದೆ. ಸ್ಪರ್ಶ ದರ್ಶನ ಮಾಡಬೇಕು ಅಂದರೆ ನಾವು ಅಲ್ಲಿ 2,500 ಕೊಟ್ಟು ಟಿಕೆಟ್ ತೊಗೊಬೇಕು. ಕೇದಾರ್ನಾಥ್ ದೇವಸ್ಥಾನದ ನಂತರ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಿಮಗೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನನ್ನ ವಿಡಿಯೋ ಕೊನೆ ತನಕ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.